ಕ್ಯಾನ್ಸರ್ ರೋಗವನ್ನೇ ಗೆದ್ದು ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಳೇನಹಳ್ಳಿ ಮಹಿಳೆ. ಹೌದು, ಮನುಷ್ಯನಿಗೆ ಬಹಳ ದೊಡ್ಡ ಕಾಯಿಲೆಗಳಲ್ಲಿ ಒಂದು ಕ್ಯಾನ್ಸರ್ ರೋಗ. ಆತ್ಮವಿಶ್ವಾಸ ಒಂದು ಇದ್ದರೆ ಯಾವ ರೋಗವನ್ನು ಬೇಕಾದರೂ ಗೆಲ್ಲಬಹುದು ಎಂಬುದಕ್ಕೆ ಪಲ್ಲವಿ ಭೂಷಣ್ ಅವರೇ ಸಾಕ್ಷಿ. ಕ್ಯಾನ್ಸರ್ ಅನ್ನ ಗೆದ್ದ ಬಳಿಕ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ 26 ರಾಜ್ಯಗಳ ಕ್ಯಾನ್ಸರ್ ಪೀಡಿತರ ಫ್ಯಾಷನ್ ಶೋನಲ್ಲಿ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ಸ್ನ 2ನೇ ಆವೃತ್ತಿಯಲ್ಲಿ ಪ್ರಶಸ್ತಿ ಗೆದ್ದ ಪಲ್ಲವಿ ಭೂಷಣ್ ಮೂಲತಃ ಇವರು ಬೇಲೂರು ತಾಲೂಕು ಮುಳೇನಹಳ್ಳಿ ಗ್ರಾಮದ ಗಂಗಾ ಕಾಂತರಾಜ್ ದಂಪತಿಗಳ ಮಗಳಾದ ಪಲ್ಲವಿ. ಓದಿನಲ್ಲಿ ಸದಾ ಮುಂದು ಅಷ್ಟೇ ಅಲ್ಲದೆ ಉತ್ತಮ ಫ್ಯಾಷನ್ ಡಿಸೈನಿಂಗ್ ಕೆಲಸದಲ್ಲಿ ಅವರ ಕೈಚಳಕ್ಕೆ ಮಾರು ಹೋಗದವರೇ ಇಲ್ಲ. ಡೈಮಂಡ್ ಡಿಸೈನರ್ ಆದ ಅವರು ಬೆಂಗಳೂರಿನಲ್ಲಿ ಉತ್ತಮ ಡೈಮಂಡ್ ಜ್ಯುವೆಲರಿಗಳನ್ನು ವಿಶೇಷ ಸಾಧನೆ ಮಾಡಿದ ಮಹಿಳೆ. ಸಾಮಾನ್ಯವಾಗಿ ಇತ್ತೀಚಿನ ಯುವ ಪೀಳಿಗೆಗೆ ನೆಚ್ಚಿನ ಕಾರ್ಯಕ್ರಮವೆಂದರೆ ಸೌಂದರ್ಯ ಸ್ಪರ್ಧೆ. ಆದರೆ ಮೊನ್ನೆಯಷ್ಟೇ ದೆಹಲಿಯಲ್ಲಿ ಒಂದು ವಿಶೇಷವಾದ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ಸ್ 2 ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಹೆಸರು ಹೇಳಿದಂತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರು ಕ್ಯಾನ್ಸರ್ ರೋಗವನ್ನ ಗೆದ್ದು ಬಂದವರಾಗಿದ್ದವರು. ಅವರಲ್ಲಿ ಒಬ್ಬರಾದ ಮಿಸ್ಸಸ್ ಪಲ್ಲವಿ ಭೂಷಣ್ ನಮ್ಮ ಕರ್ನಾಟಕದಿಂದ ಸ್ಪರ್ಧಿಸಿ ಮಿಸ್ ಇಂಡಿಯಾ ಕ್ಯಾನ್ಸರ್ ವಾರಿಯರ್ ಸ್ಟೈಲ್ ಕ್ವೀನ್ ಎಂಬ ಕಿರೀಟವನ್ನ ಧರಿಸಿದರು. ವೃತ್ತಿಯಲ್ಲಿ ಇವರು ಹಿರಿಯ ಜ್ಯುವೆಲರಿ ಡಿಸೈನರ್ ಆಗಿದ್ದು, ಹೆಸರಾಂತ ಕಂಪನಿಗಳಲ್ಲಿ ಮಾಡಿದ ಇವರ ವಿನ್ಯಾಸಗಳು ಆಕರ್ಷಕ ಆಭರಣಗಳಾಗಿ ಗ್ರಾಹಕರಿಗೆ ತಲುಪಿವೆ. ತಮ್ಮ 34ನೇ ವಯಸ್ಸಿನಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತಿರುವಾಗ ಇವರಿಗೆ ಮೆದುಳಿನ ಕ್ಯಾನ್ಸರ್ ಇದೆ ಎನ್ನುವ ಆಘಾತಕಾರಿ ವಿಷಯ ತಿಳಿಯುತ್ತೆ. ಈ ವಿಷಯವನ್ನ ಸ್ವೀಕರಿಸಲು ಅಸಾಧ್ಯವಾಗಿದ್ದರೂ ಕೂಡ ದೃಢ ಮನಸ್ಸಿನಿಂದ ಹೋರಾಡಲು ಸಿದ್ಧರಾದರು. ತನ್ನ 3 ವರ್ಷದ ಮಗುವಿನ ಭವಿಷ್ಯವನ್ನು ಕಟ್ಟುವ ಬಯಕೆ, ದೇವರಲ್ಲಿ ಇದ್ದ ಅಪಾರವಾದ ನಂಬಿಕೆ ಹಾಗೂ ಮನೆಯ ಪರಿವಾರದವರೆಲ್ಲ ಸಹಕಾರ, ಧೈರ್ಯ ತುಂಬಿದ್ದವರು. ಸತತ 5 ಗಂಟೆಗಳ ಕಾಲ ನಡೆದ ಎಚ್ಚರಿಕೆಯ ಶಸ್ತ್ರಚಿಕಿತ್ಸೆ, 45 ದಿನಗಳ ರೇಡಿಯೇಷನ್ ಥೆರಪಿ ಹಾಗೂ 2.5 ವರ್ಷಗಳವರೆಗೂ ಕೀಮಿಯೋಥೆರಪಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಳಬೇಕಾಯಿತು. ಇವರ 2018 ರಿಂದ 2021ರವರೆಗಿನ ದಿನಗಳು ಬಹಳ ಕಷ್ಟಕರವಾಗಿದ್ದವು. ಆದರೆ ಯಾವುದಕ್ಕೂ ಎದೆಗುಂದದೆ ಸಣ್ಣ ಸಣ್ಣ ಸವಾಲುಗಳನ್ನು ಗೆಲ್ಲುತ್ತಾ ಈ ರೋಗವನ್ನು ಎದುರಿಸಿ ಮೆಟ್ಟಿ ನಿಂತರು. ತನ್ನ ದೃಢ ಹೋರಾಟದ ಮುಂದೆ ಕ್ಯಾನ್ಸರ್ ಎನ್ನುವ ರೋಗವೇ ಸೋಲನ್ನ ಅನುಭವಿಸಬೇಕಾಯಿತು. ಇಂದು ನನ್ನಲ್ಲಿರುವ ಶಕ್ತಿಯನ್ನ ನಾನು ಅರಿತಿದ್ದೇನೆ ಹಾಗೂ ಯಾವುದೇ ಕಷ್ಟ ಬಂದರೂ ಅದನ್ನ ಹೆಮ್ಮೆಟ್ಟಿಸುವ ಮನಸ್ಥಿತಿ ನನ್ನಲ್ಲಿದೆ ಎಂದು ಹೇಳುವ ಪಲ್ಲವಿ ಅವರು ಸ್ಪರ್ಧೆಯಲ್ಲಿ ಗೆದ್ದ ಮೇಲೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಮಾಜಕ್ಕೆ ಹಾಗೂ ಈ ರೋಗದೊಂದಿಗೆ ಹೋರಾಡುತ್ತಿರುವವರಿಗೆ ಹೇಳುವ ಕಿವಿ ಮಾತಂದರೆ, ಮನುಷ್ಯನಲ್ಲಿ ಎಲ್ಲವನ್ನ ಎದುರಿಸುವ ಶಕ್ತಿ ಇರುತ್ತೆ. ಯಾವುದಕ್ಕೂ ಎದೆಗುಂದದೆ ದೃಢ ಮನಸ್ಸಿನಿಂದ ಗೆಲುವು ನಮ್ಮದೇ ಎಂದು ಎದುರಿಸಿದರೆ ಎಂತಹ ರೋಗವನ್ನು ಸಹ ಸಂಪೂರ್ಣವಾಗಿ ಗೆಲ್ಲಬಹುದು. ಕೊನೆಗೊಮ್ಮೆ ತಮಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟ ಎಲ್ಲ ವೈದ್ಯರಿಗೂ ಮತ್ತು ಸಮಾಜಕ್ಕೆ ಅರಿವು ಮೂಡಿಸುವ ಇಂತಹ ಸೌಂದರ್ಯ ಸ್ಪರ್ಧೆಗೆ ಆಹ್ವಾನವಿತ್ತ ಶೈನಿಂಗ್ ರೇಸ್ ಆಫ್ ಹೋಪ್ ಫೌಂಡೇಶನಿನ ಅಭಿಲಾಷ್ ಪಟ್ನಾಯಕ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಅಂತ. ಇತ್ತೀಚೆಗೆ ಡೆಲ್ಲಿನಲ್ಲಿ ಒಂದು ಸೌಂದರ್ಯ ಸ್ಪರ್ಧೆ ನಡೆಯುತ್ತೆ. ಅದರ ಹೆಸರು ಮಿಸ್ ಕ್ಯಾನ್ಸರ್ ವಾರಿಯರ್ ಅಂತ. ಸ್ಪರ್ಧೆ ಹೇಳುವಂತೆ ಯಾರ್ಯಾರು ಕ್ಯಾನ್ಸರಿಂದ ಬಳಲಿ ಗೆದ್ದು ಬಂದಿರ್ತಾರೋ ಅವ್ರನ್ನ ಸೆಲೆಬ್ರೇಟ್ ಮಾಡೋ ಒಂದು ರ್ಯಾಂಪ್ ವಾಕ್. ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ನನಗೆ ಫೈನಲ್ ಆಗಿ ಅರೌಂಡ್ 25 ಜನ ಸ್ಪರ್ಧಿಗಳಿದ್ದರು, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ. ನನಗೆ ಅದರಲ್ಲಿ ಮಿಸ್ ಸ್ಟೈಲ್ ಕ್ವೀನ್ ಅನ್ನೋ ಕಿರೀಟ ದೊರಕಿತು. ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಗನೈಸ್ ಮಾಡಿದ ಶೈನಿಂಗ್ ರೇಸ್ ಅಂತ, ಅವ್ರ ಹೆಸರು ಅಭಿಲಾಷ ಪಟ್ನಾಯಕ್. ನಾವು ಸಾಮಾನ್ಯವಾಗಿ ಏನು ಅನ್ಕೊತೀವಿ, ಕ್ಯಾನ್ಸರ್ ಬಂದ ತಕ್ಷಣ ಜೀವನ ಮುಗಿದೋಯ್ತು ಅಂತ. ಆದರೆ ಮನೆ ಪ್ರತಿಯೊಬ್ಬ ಜನರ ಸಹಕಾರದಿಂದ, ಸಹಾಯದಿಂದ, ಫ್ರೆಂಡ್ಸ್ ಸಹಾಯದಿಂದ ನಮ್ಮಲ್ಲಿರುವ ಒಂದು ಶಕ್ತಿನ ನಾವು ಕಂಡುಕೊಂಡು ಮುಂದೆ ಬರ್ತೀವಿ. ಯಾವತ್ತೇ ಇದ್ರೂ ನಮ್ಮ ಜೀವನದಲ್ಲಿ ಹೋಪ್ ಕಳ್ಕೊಬಾರ್ದು. ಕಷ್ಟಗಳಾದಮೇಲೆ ನಮಗೆ ಗೆಲುವು ಖಂಡಿತ ಇದೆ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಅದನ್ನು ಅರ್ತು ಬಾಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.